ನಮಸ್ಕಾರ ಸ್ನೇಹಿತರೆ. ಹಿರಿಯ ನಟಿ ಮಾಜಿ ಸಚಿವೆ ಜಯಮಾಲಾ ಅವರ ಪುತ್ರಿ ಸೌಂದರ್ಯ ಅವರ ಮದುವೆಯು ಫೆಬ್ರವರಿ 8ರಂದು ನಡೆಯಲಿದ್ದು, ಆ ಹಿನ್ನೆಲೆಯಲ್ಲಿ ಗ್ರ್ಯಾಂಡ್ ಆಗಿ ಹಳದಿ ಶಾಸ್ತ್ರ ಮಾಡಲಾಗಿದೆ. ಮಾಜಿ ಸಚಿವೆ, ಹಿರಿಯ ನಟಿ ಜಯಮಾಲಾ ಅವರ ಮನೆಯಲ್ಲಿ ಈಗ ಮದುವೆ ಸಂಭ್ರಮ ಜೋರಾಗಿದೆ. ಹೌದು, ಜಯಮಾಲಾ ಅವರ ಪುತ್ರಿ ಸೌಂದರ್ಯಗೆ ಕಂಕಣ ಬಲ ಕೂಡಿ ಬಂದದ್ದು. ಅವರ ಮದುವೆಯನ್ನ ಗ್ರ್ಯಾಂಡ್ ಆಗಿ ಆಚರಿಸಲು ಜಯಮಾಲಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಮುಹೂರ್ತಕ್ಕೂ ಮುನ್ನ ಹಲವು ಶಾಸ್ತ್ರಗಳನ್ನ ಜಯಮಾಲಾ ಮಾಡ್ತಿದ್ದಾರೆ. ಅಂದ ಹಾಗೆ ಸೌಂದರ್ಯ ಮದುವೆ ಆಗುತ್ತಿರುವ ಹುಡುಗ ಯಾರು? ರೋಹಿಣಿ ಮತ್ತು ಕೆ ರಾಮಚಂದ್ರ ರಾವ್ ದಂಪತಿಗಳ ಪುತ್ರ ರಿಷಬ್ ಎಂಬುವರ ಜೊತೆ ಸೌಂದರ್ಯ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಹಳದಿ ಶಾಸ್ತ್ರವನ್ನ ಈಚೆಗೆ ಆಯೋಜಿಸಿದ್ದರು ಜಯಮಾಲಾ. ಅದ್ದೂರಿಯಾಗಿ ನೆರವೇರಿದ ಈ ಸಮಾರಂಭದಲ್ಲಿ ತಾರಾ, ಉಮಾಶ್ರೀ, ಸುಧಾರಾಣಿ ಸೇರಿದಂತೆ ಸ್ಯಾಂಡಲ್ವುಡ್ನ ಅನೇಕ ತಾರೆಯರು ಭಾಗಿಯಾಗಿದ್ದರು. ಆ ಸಂಭ್ರಮದ ಕ್ಷಣಗಳ ಸುಂದರ ಫೋಟೋಗಳು ಇಲ್ಲಿದೆ ನೋಡಿ. ಸೌಂದರ್ಯ ಅವರ ವಿವಾಹವು ಫೆಬ್ರವರಿ 7 ಮತ್ತು 8ರಂದು ಬೆಂಗಳೂರಿನಲ್ಲಿ ನೆರವೇರಿದೆ. ಫೆಬ್ರವರಿ 7ರ ಶುಕ್ರವಾರ ಮಧ್ಯಾಹ್ನ 12:30ಕ್ಕೆ ಧಾರಾ ಮುಹೂರ್ತ ನೆರವೇರಿದೆ. ಫೆಬ್ರವರಿ 8ರ ಸಂಜೆ 6:30ಕ್ಕೆ ಸೌಂದರ್ಯ ಅವರ ಮದುವೆ ಆರತಕ್ಷತೆ. ಸೌಂದರ್ಯ ಅವರ ಮದುವೆಯು ಬೆಂಗಳೂರಿನ ಅರಮನೆ ರಸ್ತೆಯ ಗೇಟ್ ನಂಬರ್ 4 ರಲ್ಲಿನ ಗಾಯತ್ರಿ ಗ್ರ್ಯಾಂಡ್ ಮೈದಾನದಲ್ಲಿ ನಡೆಯಲಿದೆ. ಸೌಂದರ್ಯ ಹಳದಿ ಶಾಸ್ತ್ರದಲ್ಲಿ ಹಿರಿಯ ನಟಿಯರಾದ ಪ್ರಮೀಳಾ ಜೋಶಿ, ಅಂಜಲಿ, ಗಿರಿಜಾ ಲೋಕೇಶ್, ಸುಧಾ ನರಸಿಂಹರಾಜು ಹಾಗೆ ನಟಿ ಸೌಂದರ್ಯ ರಿಷಬ್ ಅವರ ಹಳದಿ ಶಾಸ್ತ್ರದ ಸಮಾರಂಭದಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಭಾಗವಹಿಸಿದ್ದಾರೆ. ಜಯಮಾಲಾ ಪುತ್ರಿ ಸೌಂದರ್ಯಗೆ ಹಾರೈಸಲು ಬಂದ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್. ಸ್ನೇಹಿತರೆ, ನವದಂಪತಿಗೆ ಶುಭ ಹಾರೈಸೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.